ಇವತ್ತು ನಾನು ನಿಮ್ಗಳ ಜೊತೆ ಮಾತಾಡ್ಕೊಳ್ತಿರೋ ಟಾಪಿಕ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಈ ವಿಡಿಯೋ ಎಂಡ್ ಆದ್ಮೇಲೆ ಥ್ಯಾಂಕ್ ಯು ದರ್ಶನ್ ಅಂತ ಹೇಳ್ತೀನಿ. ಹಾಗಾದ್ರೆ ಏನಂತ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಕೇಳ್ತೀರಾ? ಮೊದಲು ಈ ವಿಡಿಯೋ ನೋಡ್ಕೊಬನ್ನಿ. थिंग कॉल्ड द पावर ऑफ मैनिफेस्टेशन. आप मैनिफेस्टेशन पे बिलीव करते हो? कैसे तुम मैनिफेस्ट करके अपने हर वो ड्रीम को अचीव कर सकते हो? I always knew that nothing else can distract me. ನಮ್ ಲೈಫ್ ಅಲ್ಲಿ ನಾವು ಅನ್ಕೊಂಡಿದ್ ತರಾನೇ ಎಲ್ಲ ನಡಿಬೇಕು ಅಂತ ಅನ್ಕೊಂಡ್ರೇನೆ ಅದೇ ತರ ನಮ್ ಲೈಫ್ ಅಲ್ಲಿ ನಡೆಯುತ್ತೆ ಅಂದ್ರೆ ನೀವು ನಂಬ್ತೀರಾ? ನಿಜ ರೀ, ಮ್ಯಾನಿಫೆಸ್ಟೇಷನ್ಗೆ ಆಸಕ್ತಿ ಇದೆ. ಹಾಗಾದ್ರೆ ಈ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು? ಈ ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ? ಇದರಿಂದ ಬೆನಿಫಿಟ್ ಏನು? ಎಲ್ಲದಕ್ಕಿಂತ ಮೊದಲು ಈ ಮ್ಯಾನಿಫೆಸ್ಟೇಷನ್ ಏನು ಅಂತ ತಿಳ್ಕೊಳ್ಳೋಣ. ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ಅಲ್ಲಿ ನಮ್ಮ ಥಾಟ್ಸ್, ನಮ್ಮ ಎಮೋಷನ್, ನಮ್ಮ ಫೀಲಿಂಗ್ಸ್, ನಮ್ಮ ಇಚ್ಛಾಶಕ್ತಿಯ ಸಹಾಯದಿಂದ ನಮ್ಮ ಕನಸುಗಳು ಮತ್ತು ನಮ್ಮ ಇಚ್ಛೆಗಳನ್ನು ರಿಯಾಲಿಟಿಯನ್ನಾಗಿ ಮಾಡ್ಕೊಳ್ಳೋದು. ಇಡೀ ನಮ್ಮ ಮನಸ್ಸಿನ ಎಲ್ಲಾ ಶಕ್ತಿಯನ್ನು ಒಂದೇ ವಿಷಯದ ಮೇಲೆ ಫೋಕಸ್ ಮಾಡಿ ಆ ವಿಷಯವನ್ನು ನಮ್ಮ ಹತ್ರ ಅಟ್ರಾಕ್ಟ್ ಮಾಡ್ಕೊಳ್ಳೋದು. ಇದು ಒಂದು ಮೆಂಟಲಿ ಮತ್ತು ಸ್ಪಿರಿಚುಲಿ ಒಳ್ಳೆ ಅಭ್ಯಾಸ ಆಗಿದೆ. ಮ್ಯಾನಿಫೆಸ್ಟೇಷನ್ ಸಹಾಯದಿಂದ ನಮ್ಮ ಸುತ್ತಮುತ್ತ ಇರೋ ಎನ್ವೈರನ್ಮೆಂಟ್ ನ ಸುಧಾರಣೆ ಮಾಡ್ಬೋದು. ನಮ್ಮ ಥಾಟ್ಸ್, ನಮ್ಮ ಎಮೋಷನ್, ನಮ್ಮ ಫೀಲಿಂಗ್ಸ್, ಈ ಮೂರು ವಿಷಯಗಳು ನಮ್ಮ ಲೈಫ್ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ. ಅದೇ ಪ್ರಕಾರ ನಮ್ಮ ಥಾಟ್ಸ್, ನಮ್ಮ ಎಮೋಷನ್, ನಮ್ಮ ಫೀಲಿಂಗ್ಸ್, ಈ ಮೂರು ವಿಷಯಗಳನ್ನು ಒಂದರ ಮೇಲೆ ಫೋಕಸ್ ಮಾಡೋದ್ರಿಂದ ಅದೇ ತರ ನಾವು ಎನ್ವೈರನ್ಮೆಂಟ್ ಅಟ್ರಾಕ್ಟ್ ಮಾಡ್ತೀವಿ. ಮ್ಯಾನಿಫೆಸ್ಟೇಷನ್ ಅರ್ಥ ನಮ್ಮ ವಿಚಾರ, ನಮ್ಮ ಥಾಟ್ಸ್, ನಮ್ಮ ಎಮೋಷನ್, ನಮ್ಮ ಫೀಲಿಂಗ್ಸ್, ನಮ್ಮ ಕನಸು ಮತ್ತು ನಮ್ಮ ಇಚ್ಛೆಗಳನ್ನು ರಿಯಾಲಿಟಿಯನ್ನಾಗಿ ಅಲೈನ್ ಮಾಡೋದು. ಇದನ್ನ ನಾವು ಮ್ಯಾನಿಫೆಸ್ಟೇಷನ್ ಅಂತೀವಿ. ಈಗ ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನಾವು ನಮ್ಮ ಮೈಂಡ್ ಅಲ್ಲಿ ಒಂದು ಪಿಕ್ಚರ್ ನ ಇಮ್ಯಾಜಿನೇಷನ್ ಮಾಡ್ಕೊಂಡಾಗ ಆ ವಿಷಯದ ಬಗ್ಗೆ ನಮ್ಮ ಬ್ರೈನ್ ಅದಕ್ಕೆ ಬೇಕಾದ ಒಂದು ಹೊಸ ನ್ಯೂರೋ ಪಾತ್ವೆ ಕ್ರಿಯೇಟ್ ಮಾಡ್ಕೊಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಬ್ರೈನಿಗೆ ಆ ವಿಷಯದ ಬಗ್ಗೆ ತುಂಬಾ ಕ್ಲಿಯರಿಟಿ ಸಿಗ್ತಾ ಹೋಗುತ್ತೆ. ನಿಧಾನವಾಗಿ ನಮ್ಮ ಎಮೋಷನ್ ಮತ್ತೆ ನಮ್ಮ ಫೀಲಿಂಗ್ಸ್ ಆ ವಿಷಯದ ಜೊತೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಇದರಿಂದ ನಮ್ಮ ಬ್ರೈನಿನ ನ್ಯೂರೋನ್ಸ್ ಇನ್ನ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಜಾಸ್ತಿ ಆ ವಿಷಯದ ಬಗ್ಗೆ ನಮ್ಮ ಬ್ರೈನ್ ಅಲ್ಲಿ ಮೋಷನ್ಸ್ ನ ಕ್ರಿಯೇಟ್ ಮಾಡ್ತೀವೋ ನಾವು ಅಷ್ಟೇ ಜಾಸ್ತಿ ಆ ವಿಷಯವನ್ನು ಮ್ಯಾನಿಫೆಸ್ಟ್ ಮಾಡ್ತೀವಿ. ಉದಾಹರಣೆಗೆ ನಾವೊಂದು ಕಾರು ಇಲ್ಲ ಬೈಕು ತಗೋಬೇಕು ಅನ್ಕೊಂಡಾಗ ನಮ್ಮ ಮೈಂಡ್ ಅಲ್ಲಿ ಒಂದು ಕ್ಲಿಯರ್ ಕಟ್ ಇಮೇಜ್ ಇರುತ್ತೆ. ನಾನು ಇಂಥ ಬೈಕೆ ತಗೋಬೇಕು ಇಲ್ಲ ಇಂಥ ಕಾರೇ ತಗೋಬೇಕು ಅಂತ. ನಮ್ಗೆ ಯಾವ ಬೈಕ್ ಇಷ್ಟ ಆಗುತ್ತೋ ಆ ಬೈಕಿನ ಕಂಪ್ಲೀಟ್ ಇಮ್ಯಾಜಿನ್ ನಮ್ಮ ಬ್ರೈನ್ ಒಳಗೆ ನಾವು ಇಂಪ್ಯಾಕ್ಟ್ ಮಾಡ್ತೀವಿ. ನಾವು ರ್ಯಾಂಡಮ್ ಆಗಿ ಎಲ್ಲರೂ ಓಡಾಡ್ಬೇಕಾದ್ರೆ ಎಷ್ಟೋ ಬೈಕ್ಗಳಿದ್ರು ಬಟ್ ನಮ್ಗೆ ಇಷ್ಟ ಆಗಿರುತ್ತಲ್ಲ ಆ ಬೈಕ್ ಮಾತ್ರ ನಮಗೆ ಕಾಣಿಸ್ತಾ ಹೋಗುತ್ತೆ. ಇದರ ಅರ್ಥ ನಾವು ಆ ಬೈಕ್ ನ ಮುಂಚೆ ಯಾವತ್ತೂ ನೋಡೇ ಇಲ್ಲ ಅಂತ, ಬಟ್ ಈಗ ನಮಗೆ ಆ ಬೈಕಿನ ಬಗ್ಗೆ ಕಂಪ್ಲೀಟ್ ಕ್ಲಿಯರಿಟಿ ಇದೆ ಅಂತ. ನಾವು ಆ ಬೈಕ್ ಬಗ್ಗೆ ಆಗುವ ಎಲ್ಲಾ ಮೂಮೆಂಟ್ಸ್ ನ ನಮ್ಮ ಬ್ರೈನ್ ನಲ್ಲಿ ಆಲ್ರೆಡಿ ವಿಜುವಲೈಸ್ ಮಾಡಿರ್ತೀವಿ. ಆಗ ನಮ್ಮ ಬ್ರೈನಿನ RNS ಇದನ್ನ ನಮ್ಮ ಫಸ್ಟ್ ಪ್ರಯಾರಿಟಿಯನ್ನಾಗಿ ಮಾಡುತ್ತೆ. ಇದರಿಂದ ನಮ್ಮ ಮೈಂಡ್ ಅಲ್ಲಿ ಬೇರೆ ಎಷ್ಟೇ ಬೈಕ್ಗಳು ಓಡಾಡ್ತಿದ್ರು ನಮಗೆ ಇಷ್ಟ ಆಗೋ ಬೈಕ್ ಮಾತ್ರ ಕಾಣಿಸ್ತಾ ಇರುತ್ತೆ. ಈ ತರ ಮ್ಯಾನಿಫೆಸ್ಟ್ ವರ್ಕ್ ಆಗುತ್ತೆ. ಈಗ ಸುಮಾರು ಜನಕ್ಕೆ ಒಂದು ಡೌಟ್ ಕಾಡ್ತಾ ಇರುತ್ತೆ, ನಾನು ಇವತ್ತಿಂದಾನೇ ಮ್ಯಾನಿಫೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾನು ಅನ್ಕೊಂಡಿದ್ದೆಲ್ಲ ಸಾಧಿಸ್ಬೋದಾ ಅಂತ. ನಾನು ಇಷ್ಟೋ ತನಕ ಹೇಳಿದ್ನಲ್ಲ ಅದನ್ನೆಲ್ಲ ಸೈಡಿಗೆ ಮ್ಯಾನಿಫೆಸ್ಟ್ ಹೇಗೆ ವರ್ಕ್ ಆಗುತ್ತೆ, ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅನ್ನೋದನ್ನೆಲ್ಲ. ಈಗ ನಾವು ಮ್ಯಾನಿಫೆಸ್ಟ್ ಮಾಡೋದ್ರಿಂದ ನಮ್ಮ ಬ್ರೈನಿಗೆ ಒಂದು ಕ್ಲಿಯರ್ ವಿಷನ್ ಸಿಗುತ್ತೆ. ನಮಗೆ ಬೇಕಾಗೋ ವಿಷಯದ ಮೇಲೆ ನಾವು ಕಂಪ್ಲೀಟ್ ಆಗಿ ಫೋಕಸ್ ಆಗಿರ್ತೀವಿ. ಧೈರ್ಯ ಮತ್ತು ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನಮ್ಮ ಮನಸ್ಸಿನ ಮೇಲೆ ನಮ್ಗೆ ಕಂಪ್ಲೀಟ್ ಆಗಿ ಹಿಡಿತ ಸಿಗುತ್ತೆ. ಇಷ್ಟು ಸಾಕಿಲ್ವಾ ಮ್ಯಾನಿಫೆಸ್ಟೇಷನ್ ಇಂದ ಬೆನಿಫಿಟ್? ಇದನ್ನೆಲ್ಲ ಒಂದೇ ಲೈನ್ ಅಲ್ಲಿ ಹೇಳೋದಾದ್ರೆ, मन के जीते जीत है, मन के हारे हार. हार गए जो बिन लड़े उन पर है धिक्कार. उन पर है धिक्कार जो देखे ना सपना. सपनों का अधिकार असल अधिकार है अपना.